ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೊಸ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಹಬ್ಬದ ದಿನ ಮಲ್ಗಕ್ಕೂ ಬಿಡ್ತೀನಿ ನಮ್ಮ ಬೆಳಗ್ಗೆನೆ ಬೇಗ ಎಬ್ಸೈತೆ ಕೆಲಸ ಮಾಡುವಂತ. ಮನೆ ಒರ್ಸೋ ಕೆಲಸ ಕೊಟ್ಟೈತೆ, ಇವಾಗ ಮನೆ ಒರೆಸ್ಬೇಕು. ಹಬ್ಬದ ದಿನ ಬೇಗ ಎದ್ದು ಮನೆ ಕೆಲಸ ಮಾಡಬೇಕು ಅಂತ ನನ್ನ ಮಲ್ಗಕ್ಕೂ ಬಿಡ್ದೇನೆ ಬೇಗ ಎಬ್ಸಿ ಮನೆ ಒರ್ಸೋ ಕೆಲಸ ಕೊಟ್ಟೈತೆ. ಮನೆ ಎಲ್ಲ ಒರೆಸಿ ಬೇರೆ ಕೆಲಸನೂ ಮಾಡಿ ಫ್ರೆಶ್ ಅಪ್ ಆಗೋ ಅಷ್ಟೊತ್ತಿಗೆ ನಾನು ಸುಸ್ತಾಗಿರ್ತೀನಿ. ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ಬಟ್ಟೆ ಇದೆ ತಲೆನೋವು. ಅಮ್ಮನಿಗೆ ಹೊಸ ಬಟ್ಟೆ ತಗೊಳಮ್ಮ ಹಬ್ಬಕ್ಕೆ ಅಂತ ಕೇಳೋದಕ್ಕೆ ಫಸ್ಟ್ ಬೀರುಲಿರೋ ಬಟ್ಟೆನ ಹಾಕು, ಆಮೇಲೆ ಹೊಸ ಬಟ್ಟೆ ಕೇಳುವಂತೆ ಅಂತ ಬೈತು. ಯಾಕಂದ್ರೆ ಬೀರುಲಿ ಬಟ್ಟೆ ಇಡೋದಕ್ಕೆ ಬೀರು ಜಾಗನೇ ಇಲ್ಲ, ಆಲ್ರೆಡಿ ಫುಲ್ ಆಗೋಗೈತೆ. ಅಂಥದ್ರಲ್ಲಿ ಮತ್ತೆ ಹೊಸ ಬಟ್ಟೆ ಕೇಳ್ತಾವಳೆ ಅಂತ ನಮ್ಮಮ್ಮ ನನಗೆ ಬೈತೈತೆ. ಇಷ್ಟೊಂದು ಬಟ್ಟೆ ಐತೆ, ಆದ್ರೂ ಯಾವ ಬಟ್ಟೆ ಇಕ್ಕೋಬೇಕು ಅನ್ನೋದೇ ಟೆನ್ಷನ್. ಯಾಕಂದ್ರೆ ಹುಡುಗಿರಿಗೆ ಇದೇ ಪ್ರಾಬ್ಲಮ್ಮು, ಎಷ್ಟು ಬಟ್ಟೆ ಇದ್ರೂ ಸಾಲಲ್ಲ. ಯಾವುದಪ್ಪ ಇಕ್ಕೊಳ್ಳೋದಿಲ್ಲ. ಇವಾಗ ಇಲ್ಲದೆ ಆದರೆ ಒಂದು ಹುಡುಕಿ ಹಾಕ್ಕೋಬೇಕು. ಫೈನಲಿ ಈ ಬಟ್ಟೆನ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಗೈಸ್. ಇದು ನಾನು ಸೆಕೆಂಡ್ ಟೈಮ್ ಹಾಕ್ಕೋತಾ ಇರೋದು. ಫಸ್ಟ್ ಟೈಮ್ ಹಾಕ್ಕೊಂಡಿದ್ದೆ, ಆದರೆ ಒಂದೇ ಸಲ ಹಾಕಿರೋದು. ಇವಾಗ ನಾನು ಇದನ್ನ ಸೆಕೆಂಡ್ ಟೈಮ್ ಹಾಕಿರೋದು. ಹಬ್ಬಕ್ಕೆ ಅಂತ ಯಾವುದು ಹೊಸ ಬಟ್ಟೆ ತೊಗೊಂಡಿಲ್ಲ, ಹಳೆ ಬಟ್ಟೆನ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ನಮ್ಮ ಟಿ ವಿ ಆನ್ ಮಾಡಿಬಿಟ್ಟು ಏನೋ ಕೆಲಸ ಮಾಡ್ತಾಯಿದ್ದೆ. ನಾನು ದೇವ್ರಿಗೆ ಕೈ ಮುಕ್ಕೊಂಡು ಹೊರಗಡೆ ಹೋಗೋಣ, ನನ್ನ ಫ್ರೆಂಡ್ ಮನೆಗೆ ಹೋಗಿ ಒಂದೆರಡು ರೀಲ್ಸ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಗೈಸ್. ನನ್ನ ಫ್ರೆಂಡ್ ಮನೆಗೆ ಬಂದುಬಿಟ್ಟು ರೀಲ್ಸ್ ಮಾಡೋಣ ಅಂತ ಪಾರ್ಕಿಗೆ ಹೋಗ್ತಿದ್ದೀವಿ ಗೈಸ್. ಮೊದಲು ಚೆನ್ನಾಗಿತ್ತು ಪಾರ್ಕು, ಇವಾಗ ಅಷ್ಟು ಚೆನ್ನಾಗಿಲ್ಲ. ಹಾಗೂ ಪರವಾಗಿಲ್ಲ ಅಂತ ಅಲ್ಲೇ ರೀಲ್ಸ್ ಮಾಡೋದಕ್ಕೆ ಹೋಗ್ತಿದ್ದೀವಿ ಅಮೂಲ್ ಜೊತೆ. ಇವಾಗ ದೂರ ಆಗುತ್ತೆ ಅಂತ ಗೈಸ್ ಈ ಕಾಂಪೌಂಡ್ನ ಜಂಪ್ ಮಾಡ್ಕೊಂಡು ಹೋಗ್ತಿರೋದು. ಇವಾಗ ಲತ್ತೆಲ್ಲ ಟೈಟ್ ಮಾಡ್ಬಿಟ್ಟವ್ರೆ, ಬೀಗ ತೆಗಿಯೋಕ್ಕಾಗಲ್ಲ ಗೇಟ್. ಅದಕ್ಕೆ ಹೆಂಗೆ ಜಂಪ್ ಮಾಡ್ಕೊಂಡು ಹೋಗ್ತಿರೋದು ತಡೀತಾರೆ ಕೂಡ ಬೇರೆ. ಮೊದಲು ಪಾರ್ಕ್ ತುಂಬ ಚೆನ್ನಾಗಿತ್ತು, ಇವಾಗ ಟ್ಯಾಂಕ್ ಕಟ್ಟಾದ್ಮೇಲೆ ಇವಾಗ ಈ ಥರ ಆಗೈತೆ. ಪಾರ್ಕಲ್ಲಿ ಉಳ್ಕೊಂಡಿರೋದಂದ್ರೆ ಇಷ್ಟೇ, ನೋಡೋದಕ್ಕೆ ಚೆನ್ನಾಗೈತೆ. ಒಂದು ತೂಗಲಲ್ಲಿ ಐತೆ 2, ಅದು ಬಿಟ್ರೆ ಇಲ್ಲಿ ರೀಲ್ಸ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಇಲ್ಲಿಗೆ ಬರೋದಷ್ಟೇ ಗೈಸ್, ಇನ್ನೇನು ಇಲ್ಲ. ರೀಲ್ಸ್ ಮಾಡೋಕ್ಕೆ ಬಂದ್ಬಿಟ್ಟು ಬಿಸಿಲು ಬೇರೆ ಸಿಕ್ಕಾಪಟ್ಟೆ. ಅಮೂಲ್ ಫುಲ್ ಉಯ್ಯಾಲೆ ಆಡ್ತವಳೆ ಗೈಸ್. ನಾನು ರೀಲ್ಸ್ ಮಾಡಾಯ್ತು, ಇವಾಗ ಅಮೂಲ್ಯ ರೀಲ್ಸ್ ಮಾಡ್ತಿದ್ದಾಳೆ, ನಾನು ವಿಡಿಯೋ ಮಾಡ್ತಿದ್ದೀನಿ. ಹಾಗೇನೆ ಅವಳು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ಮೇಲೆ ನೀವು ಅದನ್ನು ನೋಡ್ಬೋದು ಯಾವುದು ಅಂತ. ಹಾಗೇನೆ ಅವಳ ಐಡಿ ಬಂದು ಅಮೂಲ್ಯ ಅಫಿಷಿಯಲ್ ಅಂತ. ಇದೊಂದು ರೀಲ್ಸ್ನ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ಬೇಕು ಗೈಸ್. ಅರ್ಧ ಅವರಿಂದ 2 ರೀಲ್ಸ್ ಗೈಸ್ ಮಾಡೋಕ್ಕಾಗಿದ್ದು, ಒಂದು ಕಾಮಿಡಿ ರೀಲ್ಸು, ಒಂದು ಮಾಮೂಲಿ ರೀಲ್ಸು. ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಕಾಂಪೌಂಡ್ ಜಂಪ್ ಮಾಡ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಿದ್ದೀವಿ ಗೈಸ್. ನಮ್ಮಮ್ಮ ಫೋನ್ ಮೇಲೆ ಫೋನ್ ಮಾಡ್ತಿದ್ದೆ ಗೈಸ್, ಮೊಸರು ತೊಗೊಂಡು ಬಂತು. ಅದಕ್ಕೆ ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ಮೊಸರು ತೊಗೊಂಡು ಬರೋ ಗಂಟ ನಮ್ಮಮ್ಮ 100 ಫೋನ್ ಮಾಡುತ್ತೆ, ಅದಕ್ಕೆ ಮನೆಗೆ ಬಂದ ಮೊಸರು ತೊಗೊಂಡು ಗೈಸ್. ಮನೆಗೆ ಬಂದು ಊಟ ಮಾಡ್ತಿದ್ದೀವಿ ಗೈಸ್, ನಾನು ನನ್ನ ಫ್ರೆಂಡ್ಸು. ನಮ್ಮಮ್ಮ ಏನೂ ಮಾಡಿಲ್ಲ, ಸಿಂಪಲಾಗಿ ಮಾಡಿರೋದು ಬಯಸಲ್ಲ ಅಂತ. ಬಾತು ಮತ್ತು ಮೊಸರು ಬಜ್ಜಿ ಬಿಟ್ರೆ ಏನೇನು ಮಾಡಿಲ್ಲ. ಅದಕ್ಕೆ ಜೊತೆಗೆ ನಂಚ್ಕೊಳ್ಳೋಕ್ಕಂತ ಕಡ್ಡಿಕಾಳ ಬಿಟ್ರೆ ಏನೇನು ಇರೋಲ್ಲ. ಊಟ ಮಾಡಿಕೊಂಡು ಹಸು ಕಿಚ್ಚನ್ನ ನೋಡೋದಕ್ಕೆ ಹೋಗ್ತಿದ್ದೀವಿ ಗೈಸ್. ಅಮೂಲ್ ಅವ್ರ ಮನೆ ಹತ್ರನೇ ಇರೋದು, ಅಲ್ಲಿ ಹೋಗಿ ನೋಡಬೇಕು. ಬನ್ನಿ ಗೈಸ್ ಹೋಗೋಣ. ಬುಲೆಟ್ ಓಡಿಸಿ ತುಂಬಾನೇ ತಿಂಗಳಾಗಿತ್ತು. ನನಗೆ ಗೊತ್ತಿರೋ ಒಂದು ಹುಡುಗ ಗೇರ್ ಗಾಡಿ ತಗೊಂಡು ಬಂದಿದ್ದ ಅಂತ ಇಸ್ಕೊಂಡು ಓಡಿಸ್ತು. ನನಗೂ ಕೂಡ ಗೇರ್ ಗಾಡಿ ಓಡ್ಸಕ್ ಬರುತ್ತೆ ಗೈಸ್, ಅದೇ ನನ್ನ ಹತ್ರ DL ಇಲ್ಲ. ಹಾಗೇನೆ ಗೇರ್ ಗಾಡಿ ಕೂಡ ನನ್ನ ಹತ್ರ ಇಲ್ಲದೆ ಇರೋ ಕಾರಣ ನಾನು ಅದನ್ನ ಓಡಿಸಲ್ಲ. ಹಾಗೆ ಇದೇ ಕಾರಣಕ್ಕೋಸ್ಕರ ನಾನು ಅವತ್ತು ಒಂದು ಸೂಪರ್ ಬೈಕ್ ತಗೋಬೇಕು ಅಂತ ಯೋಚನೆ ಮಾಡಿದ್ದಷ್ಟೇನೆ, ಇನ್ನೇನು ಇಲ್ಲ ಗೈಸ್. ಚಳಿ ಆಲ್ರೆಡಿ ಕಿಚ್ಚ ಬಿಟ್ಟವ್ರೆ, ಬರೀ ಬೂದಿ ಮಾತ್ರ ಐತೆ. ಯಾಕೆ ನೀನು ಹಾಕಿಡಲ್ವಾ? ದುಡ್ಡು ಹಾಕೊಂಡು ಬರ್ತಿರೋ ಟೈಮಲ್ಲಿ ಎಷ್ಟು ಜೊತೆ ಒಂದು ಫೋಟೋ ತಗೊಳ್ಳೋರಿಗೆ ನನ್ನಂತ ಸುಸ್ತಾದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಿತ್ತು. ಹಂಗೆ ಹುಡುಗರು ನಿಂತ್ಕೊಳ್ಳಿ ಏಕ ಏನು ಮಾಡಲ್ಲ ಅಂತಂದ್ಮೇಲೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಅಮೂಲ್ಯ ನೋಡಿದ್ರೆ ಅಷ್ಟು ದೂರದಲ್ಲಿ ನಿಂತ್ಕೊಂಡು ಫೋಟೋ ಹೊಡಿತಿದ್ಲು ಗೈಸ್. ಇವಾಗ ಮೂಗೂರ್ ಜಾತ್ರೆಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಹೋಗ್ತಿದ್ವಿ. ಇಷ್ಟದಲ್ಲಿ ಬನ್ನಿ ಗೈಸ್ ಹೋಗೋಣ. ಸಡನ್ ಪ್ಲಾನ್ ಆಗಿದ್ದು, ಇವಾಗ ಜಸ್ಟ್ ಅಷ್ಟೇ ಹೋಗ್ಬೇಕು ಅಂತ. ನನ್ನ ಫ್ರೆಂಡ್ ಕಟ್ಟಿದ್ದು ಹೋಗೋದಂತ, ಅದಕ್ಕೋಸ್ಕರ ಇವಾಗ ಜಸ್ಟ್ ಸಡನ್ ಆಗಿ ಪ್ಲಾನ್ ಆಗಿ ಹೋಗ್ತಿದ್ವಿ ಗೈಸ್ ಮೂಗೂರ್ಗೆ.
ಫೈನಲಿ ಮೂಗೂರಿಗೆ ಎಂಟ್ರಿ ಕೊಟ್ವಿ. ಇಲ್ಲಿ ಸ್ಟಾರ್ಟಿಂಗ್ ಇಂದ ದೇವಸ್ಥಾನದವರೆಗೂ ಹಿಂಗೆ ಲೈಟ್ ಅರೇಂಜ್ಮೆಂಟ್ಸ್ ಹಾಕಿದ್ದಾರೆ. ಹಂಗೆ ಅಲ್ಲಲ್ಲಿ ಗೇಮ್ಸ್ಗಳು ಚಿಕ್ಕ ಮಕ್ಳಿಗೆ ಆಟ ಆಡೋದಕ್ಕೆ ಹಂಗೆ ಜಾತ್ರೆದು ಐಟಮ್ಸ್ಗಳು ಎಲ್ಲಾನು ಇಟ್ಟಿದ್ರು. ಹಾಗೇನೆ ಇನ್ನು ತುಂಬಾ ಜನ ಬರ್ತಾ ಇದಾರೆ. ಇವಾಗ ಆಲ್ರೆಡಿ ಸ್ವಲ್ಪ ಜನ ಇದ್ದಾರೆ, ಇನ್ನು ತುಂಬಾ ಜನ ಬರ್ತಾರೆ. ಯಾಕಂತಂದ್ರೆ ಇವತ್ತು ಇಲ್ಲಿ ಮೂಗೂರಲ್ಲಿ ನಡೀತಾ ಇರೋದು ತೆಪ್ಪ, ಅದು 12 ಗಂಟೆ 1 ಗಂಟೆ ಮೇಲ್ ಸ್ಟಾರ್ಟ್ ಆಗುತ್ತೆ. ಅದೇ ಕಾರಣದಿಂದ ಇವಾಗ ಸ್ವಲ್ಪ ಕಮ್ಮಿ ಜನ ಇದ್ದಾರೆ. ಇನ್ನು ತುಂಬಾ ಜನ ಬಂದು ಬೇರೆ ಬೇರೆ ಊರುಗಳಿಂದ ಎಲ್ಲ ಇಲ್ಲೇ ಬಂದು ಸ್ಟೇ ಆಗಿ ರಾತ್ರಿ ಎಲ್ಲ 12 ಗಂಟೆ 1 ಗಂಟೆ ತನಕ ಎಲ್ಲ ತೆಪ್ಪನ ನೋಡ್ಕೊಂಡು ಮನೆಗೆ ಹೋಗ್ತಾರೆ. ಹಾಗೆ ನಾವು ಕೂಡ ಲಾಸ್ಟ್ ಒಂದಷ್ಟು ವರ್ಷದಿಂದ ಫ್ಯಾಮಿಲಿ ಜೊತೆ ಬಂದು ನೋಡ್ಕೊಂಡು ಹೋಗಿದ್ವಿ. ನಾಳೆ ತೇರ್ ಇರುತ್ತೆ, ತೇರ್ ಕೂಡ ನೋಡೋದಕ್ಕೆ ಬರ್ತಾರೆ, ತುಂಬಾ ಜನ ಇರ್ತಾರೆ. ಹಾಗೆ ನಾವ್ ಇಷ್ಟೊತ್ತಲ್ಲಿ ಇಲ್ಲೇ ಇದ್ದು ನೋಡ್ಕೊಂಡು ಹೋಗಕ್ ಆಗಲ್ಲ ಅಂತ ಹಂಗೆ ಇಲ್ಲೇ ಸುತ್ತಮುತ್ತ ಎಲ್ಲಾನು ನೋಡ್ಕೊಂಡು ದೇವ್ರು ನೋಡ್ಕೊಂಡು ಕೈ ಮುಕ್ಕೊಂಡಿರೋದು ನಾವು ಹೊರಟ್ವಿ. ಇವಾಗ ತಾನೇ ಬಂದ್ವಿ ಗೈಸ್, ನನ್ನ ಫ್ರೆಂಡ್ಸ್ ಇನ್ನ ಬರ್ತಾ ಇದಾರೆ. ಇವತ್ತು ಮೂಗೂರಲ್ಲಿ ಇದ್ದಿದ್ದು ಜಾತ್ರೆ ಏನಪ್ಪಾ ಅಂದ್ರೆ ತೆಪ್ಪ ಇರೋದು, ಅದು 12 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಹಂಗೇನೆ ನಾಳೆ ತೇರಿರುತ್ತೆ. ಇಷ್ಟೊತ್ತಲ್ಲಿ ಅಲ್ಲೇನು ನೋಡೋದಕ್ಕೆ ಆಗಲ್ಲ ಅಂತ ನಾವು ಅಷ್ಟಾಗಿ ನೋಡ್ಲಿಲ್ಲ. ಹಾಗೆ ದೇವ್ರಿಗೆ ಕೈ ಮುಕ್ಕೊಂಡು ರಿಟರ್ನ್ ವಾಪಸ್ ಬಂದ್ಬಿಟ್ವಿ, ಬೇಗ ಮನೆಗೆ ಹೋಗೋಣ ಅಂತ. ಹಾಗೆ ನಾನು ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ರಮ್ಯಾ ಪೀಸ್ ವ್ಲಾಗ್ಸ್ ಚಾನಲ್ನ. ಹಾಗೆಯೇ ನಿಮಗೆ ಯಾವ ಥರ ಕಂಟೆಂಟ್ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಅದೇ ಥರ ನಾನು ಕೂಡ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂತ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್.